बसपा सेवा फाउंडेशन बसपगिरी बेदा द्वारा शहर में श्रावण मास प्रवचन मंगल समारोह आयोजित किया गया और शरण किन्नर बोमैया संगीत विद्यालय का उद्घाटन किया गया। इस कार्यक्रम का उद्घाटन पूज्य श्री महाजगत गुरु डॉक्टर मातई गंगा देवी ने किया। कार्यक्रम में डॉक्टर गंगांबिका ने प्रवचन दिया। इस अवसर पर कलबुर्गी विकास अकादमी के डॉक्टर बसवराज सेडमकर, डॉक्टर अमरनाथ पाटिल, सोमशेखर पाटिल गादगी, शकुंतला बेलदाले सहित अन्य उपस्थित थे। कैमरामैन पुपुराज का कवरेज। ಶರಣ ಉದ್ಯಾನಕ್ಕೆ ಬಂದದ್ದು ಇದು ಫಸ್ಟ್ ಟೈಮ್ ಅಂತ ನನಗೆ ಅನಿಸ್ತಾ ಇದೆ. ಒಟ್ಟು ನಾನು ಬಂದಿದ್ದೇ ಇಲ್ಲ. ಮತ್ತೆ ಮೊದಲಿಗೆ ನಾನು ಬಂದಿದ್ದು ನಮಗೆ ಬಹಳ ಖುಷಿ, ಬಹಳ ಸಂತೋಷ ನಮಗನಿಸ್ತದೆ. ಈ ಶರಣ ಉದ್ಯಾನದಲ್ಲಿ ಒಂದು ಕೆಲವು ವರ್ಷಗಳವರೆಗೂ ಸ್ವಲ್ಪ ಸ್ಥಗಿತವಾಗಿರುವಂತಹ ಕಾರ್ಯಕ್ರಮವನ್ನ ಮತ್ತೆ ಈಗ ಪ್ರಜ್ವಲಿಸ್ತಾ ಇರುವುದನ್ನು ನೋಡಿದಾಗ ನಮಗೆ ಬಹಳ ಆನಂದ, ಸಂತೋಷ. ಅಕ್ಕ ಗಂಗಾಂಬಿಕೆಯವರು ಹೇಳಿದ್ರು, ಮತ್ತೆ ಹಿಂಗಿದೆ ಬರ್ಬೇಕ್ರಿ ಅಂತಂದ. ಅಂದ ತಕ್ಷಣ ಏನ್ ಮಾಡೋದು ಏನು ಗೊತ್ತಾಗಲೇ ಇಲ್ಲ. ಅಲ್ಲಿ ನಾವು 2 ಬಸವ ಜ್ಯೋತಿಯನ್ನ ಪ್ರಾರಂಭ ಮಾಡಿದ್ದೀವಿ ಈ ವರ್ಷ. ಮತ್ತೆ ಸ್ವಲ್ಪ ಗ್ಯಾಪ್ ಆಗಿತ್ತು, ಕೊರೋನಾ ಅದು ಇದು ಎಲ್ಲ ಬಂದ್ಬಿಟ್ಟು ಮಾತಾಜಿಯವರು ಲಿಂಗೈಕ್ಯರಾದ್ರು. ನಮ್ಗೆಲ್ಲ ಆ ಕಡೆನೇ ಸ್ವಲ್ಪ ಗಮನ ಇತ್ತು. ಅದು ಸ್ವಲ್ಪ ಸ್ಥಗಿತವಾಗಿತ್ತು ನಮ್ಮಲ್ಲಿ ಬೆಂಗಳೂರು ನಗರದಲ್ಲಿ. ಆದ್ರೆ ಈ ಸರ್ತಿ 2 ಬಸವ ಜ್ಯೋತಿ ನೋಡೋಣ, ಪ್ರಯೋಗ ಮಾಡೋಣ ಅಂತ ಪ್ರಾರಂಭ ನಿರಂತರವಾಗಿ ಪ್ರಭುಲಿಂಗ ಲೀಲೆಯನ್ನ ಹೇಳಿದ್ದು ಬಹಳ ಖುಷಿ ಆಗ್ತದೆ. ನೀವೆಲ್ಲ ನೋಡಿದ್ರೆ ನಾನಲ್ಲೇ ಯಾಕೆ ಬರಲಿಲ್ಲ ಅಂತ ನನ್ಗೆ ಅನಿಸ್ತದೆ. ಬಂದು ನಾನು ಕೇಳಬೇಕಿತ್ತಲ್ವ ಅಂತ ಅನಿಸ್ತದೆ. ಪ್ರಭುಲಿಂಗ ಲೀಲೆ ಬಹಳ ವೈಶಿಷ್ಟ್ಯಪೂರ್ಣವಾದದ್ದು. ಯಾಕಂದ್ರೆ ಪೂಜ್ಯ ಅಪ್ಪಾಜಿ ಲಿಂಗಾನಂದ ಅಪ್ಪಾಜಿಯವರು ಪ್ರಭುಲಿಂಗ ಲೀಲೆಯನ್ನ ಬಹಳ ಚೆನ್ನಾಗಿ ಅವರು ವಿವರಿಸಿ ಅವರು ಹೇಳ್ತಾ ಇದ್ರು. ಇದನ್ನು ನೋಡಿ ನನಗೆ ಬಹಳ ಖುಷಿ ಅನಿಸ್ತದೆ. ಅಕ್ಕವರು ಎಲ್ಲ ಹೇಳಿದಾರೆ, ಕೇಳಿದವರೆಲ್ಲ ಹೇಳಿದ್ರಲ್ಲ, ನೀವೆಲ್ಲ ತಮ್ಮ ಅನುಭವದ ಮಾತನ್ನ ಅದನ್ನು ಕೇಳಿ ನನಗೆ ಬಹಳ ಖುಷಿ ಅನಿಸ್ತದೆ, ಬಹಳ ಸಂತೋಷ ಅನಿಸ್ತದೆ. ಹೀಗೆ ಇದು ನಿರಂತರವಾಗಿ ಕಾರ್ಯಕ್ರಮಗಳು ನಡೀಲಿ ಅಂತ ತಿಳ್ಕೊಂಡಿರಿ. ತುಂಬು ಹೃದಯದಿಂದ ಹಾರೈಸಿ ಧರ್ಮಪಿತ ಗುರು ಬಸವಣ್ಣನವರ ಸೃಷ್ಟಿಕರ್ತ ಲಿಂಗದೇವನ ಅನುಗ್ರಹ ಸದಾ ಕಾಲ ಅಕ್ಕ ಗಂಗಾಂಬಿಕೆಯವರ ಮೇಲೆ ಇರಲಿ ಅಂತ ತಿಳ್ಕೊಂಡು ಹಾರೈಸಿ ನನ್ನ ಮಾತುಗಳನ್ನು ಸಮಾವೇಶಗಳಂತ ಇತರ ಅನೇಕ ಆಧ್ಯಾತ್ಮಿಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ನೆರವೇರಿಸುತ್ತಾ ಈ ಒಂದು ಬಸವ ಧರ್ಮದ ಸೇವೆಯನ್ನು ಗೈದು ಕಳೆದ ಹೋದ ವರ್ಷದಿಂದ ಮತ್ತ ಈ ವರ್ಷ ಈ ಒಂದು ಶ್ರಾವಣ ಮಾಸದ ಪ್ರವಚನ ಹಾಗೂ ಇನ್ನಿತರ ಧಾರ್ಮಿಕ ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ನೆರವೇರಿಸತಕ್ಕಂತ ಒಂದು ಸುಸಂಧಿ ದೊರೆತದ್ದು ಅದು ಗುರು ಬಸವಣ್ಣನವರ ಹಾಗೂ ನಿಮ್ಮೆಲ್ಲರ ಒಂದು ಕರುಣೆ ಅಂತ ನನಗೆ ಅನಿಸ್ತಾ ಇದೆ. ಅಂತ ಒಂದು ಸೇವೆ ಮಾಡಲಿಕ್ಕೆ ನೀವೆಲ್ಲರೂ ನನಗೆ ಅನುಕೂಲ ಮಾಡಿಕೊಟ್ಟಿದ್ದೀರಿ. ಅದು ಮತ್ತೊಮ್ಮೆ ತಮಗೆಲ್ಲರಿಗೂ ಅನಂತ ಅನಂತ ಶರಣ. ಅದರಲ್ಲಿ ವಿಶೇಷವಾಗಿ 1 ತಿಂಗಳ ಪರ್ಯಂತ ಈ ಪವಿತ್ರ ಪ್ರಭುಲಿಂಗ ಲೀಲೆಯ ಪ್ರವಚನ ನಾವು ಮಾಡಿದ್ದು ನೋಡಿದ್ರೆ ನನಗೂ ನಿಜವಾಗ್ಲೂ ಅನಿಸ್ಲತ್ತದ್ರಿ, ನನಗೆ ಬಹಳ ಆನಂದ ಆಗಿದೆ. ಇಷ್ಟು ವರ್ಷಕ್ಕಿಂತಲೂ ಈ ವರ್ಷ ನನಗೆ ಬಹಳ ಆನಂದ ಆಗಿದೆ ಈ ಒಂದು ಪ್ರಭುಲಿಂಗ ಲೀಲೆಯ ಪ್ರವಚನದಿಂದ. ಅದರಲ್ಲಿ ವಿಶೇಷವಾಗಿ ಈ ಒಂದು ವಿಷಯಗಳಲ್ಲಿ ತದೇಕವಾಗಿ ಏಕರೂಪವಾಗಿ ನನ್ನಂಗೆ ಅನಿಸ್ತಿತ್ತು. ಎಲ್ಲೆಲ್ಲಿ ಇದ್ದೀನೋ ಎಲ್ಲೆಲ್ಲೇನೋ ಅಂತ ಅನಿಸ್ತಿತ್ತು ನನಗೆ ಹೇಳುವಾಗ. ನಾನು ಇದ್ದೇನೋ ಇಲ್ಲೋ ಅಂತಕ್ಕಂಥ ಒಂದು ಅನುಭವ ಅನುಭವಿಸಿ ಅಭಿವ್ಯಕ್ತ ಮಾಡಿರ್ತಕ್ಕಂಥ ಒಂದು ತೃಪ್ತಿ ನನಗಿದೆ ಅಂತ ನನಗನಿಸ್ತದ್ರಿ. ಯಾಕಂದ್ರೆ ಬಾಲ್ಯದಲ್ಲಿ ನಾನು ಮಹಾವಿದ್ಯಾಲಯದಲ್ಲಿ ಕಾರ್ಯಕ್ರಮ ಮಾಡ್ತೀನಿ, ಅಧ್ಯಾಪನದ ಕಾರ್ಯ. ಅದರಲ್ಲಿ ಸಾಂಸ್ಕೃತಿಕ ಕಾರ್ಯಗಳ ತೊಟ್ಟಲು, ಮನೆ ಹಬ್ಬ, ಇಂಥವೆಲ್ಲ ಕಾರ್ಯಕ್ರಮದ ಎಲ್ಲರೂ ಭಾಗಿಯಾಗಿದ್ರು ಕೂಡ ಅದು 1 ತಿಂಗಳ ಪರ್ಯಂತರ ನನ್ನ ಮನಸ್ಸಲ್ಲಿ ಇರ್ತಿತ್ತು ಅಂತಂದ್ರ ಆ ಪ್ರಭುಲಿಂಗ ಲೀಲೆಯಲ್ಲಿ ಇರ್ತಿತ್ತು. ಅದಕ್ಕಾಗಿ ಅನಿಸ್ತದೆ ಏನಂತಂದ್ರ ಇಂಥ ಒಂದು ಪ್ರವಚನಕ್ಕೆ ಇವತ್ತ ಈ ರೀತಿ ಆಗಿರ್ತಕ್ಕಂಥ ವ್ಯೋಮಕಾಯಿ ಅಲ್ಲಮ ಗುರುದೇವರು ನಮ್ಗೆಲ್ಲರಿಗೂ ಆಶೀರ್ವಾದ ಮಾಡಿದ್ದಾರೆ ಅಂತ ತಿಳ್ಕೊಂಡು, ಮತ್ತ ಎಲ್ಲಾ ಶರಣರು ಇಲ್ಲಿ ಕುಂತು ನಮ್ಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಅದಕ್ಕೆ ನೀವೆಲ್ಲ ಗುರುತಿಸ್ಬೇಕದು. ಈಗ ನೋಡಿ ಗುಡ್ಡಾಪುರ ದಾನಮ್ಮ ಎಷ್ಟ ಅಂತ 12ನೇ ಶತಮಾನ ಶರಣೆ, ಈಗ ಅಲ್ಲೆಲ್ಲ ಬೇರೆ ಬೇರೆ ಆಚರಣೆ ನಡೀತಾ ಇದೆ. ಅದಕ್ಕೆ ಶರಣರ ಸ್ಥಾನಗಳನ್ನು ನಾವೆಲ್ಲ ಗುರುತಿಸ್ಬೇಕಾಗಿದೆ. ಅದಕ್ಕೆ ಅದ್ರ ಜೊತೆ ಬೀದರ್ದಲ್ಲಿ ವಿಶೇಷವಾಗಿ ಗುರುನಾನಕ್ ದೇವ್ಜಿಯವರ ಒಂದು ಸ್ಥಾನ ನೋಡಲು ಶರಣ್ ಅಂತ ಬರ್ತದೆ, ಪದ ಬರ್ತದಿಲ್ಲ ಶರಣ ಅಂತಕ್ಕಂಥದ್ದು. ಮತ್ತ ಅದ್ಭುತವಾಗಿರ್ತಕ್ಕಂಥ ದಾಸೋಹ ಸಂಸ್ಕೃತಿ ಅದರಿ. ಅದನ್ನ ನೀವೆಲ್ಲ ಹೋಗಿ ನೋಡಿ ಹೆಂಗ ಅವರು ಪ್ರಸಾದ ಬಂದವರಿಗೆ ಹೆಂಗ ಅವರು ದರ್ಶನ ಮಾಡ್ತಾರ ಅಂತಂದ್ರೆ ಸಾಕ್ಷಾತ್ ಪರಮಾತ್ಮನೇ ಬಂದನ ಅಂತಕ್ಕಂಥ ಭಾವದಿಂದ
ಅಲ್ಲಿ ಅವರು ಸ್ವಾಗತವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಈ ಬೀದರ್ ಜಿಲ್ಲೆಯಲ್ಲಿ ಭಾಲ್ಕಿ ಚನ್ನಬಸವ ಪಟ್ಟದೇವರು, ಚಳಕಾಪುರದ ಸಿದ್ದಾರೂಢರು, ನಾವದಿಗೆ ರೇವಪ್ಪಯ್ಯನವರು, ಹುಮ್ನಾಬಾದ್ ಮಾಣಿಕ್ ಪ್ರಭು, ಹುಡುಗಿ ಕರ್ಬಸಪ್ಪನವರು, ಇನ್ನು ಅಸಂಖ್ಯ ಶರಣರ ಒಂದು ಸಿದ್ಧಿ ಜೀವಿಗಳ ಒಂದು ಪಾದ ಸ್ಪರ್ಶದಿಂದ ಪವಿತ್ರವಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಈ ಒಂದು ಬೀದರ್ದ ಒಂದು ಭೂಮಿ.